ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆಯವರೆಗೆ 74 ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ರೈತರ ಜೊತೆ ಒಂದು ಸಂಧಾನ ಸೂತ್ರ ಸಭೆಗೆ ಮುಂದಾಗಿದೆ. ಈ ಹಿಂದೆ ಸಾಕಷ್ಟು ಸಭೆಗಳನ್ನು ಮಾಡಿತ್ತು. ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. 1894ರ ಭೂಸ್ವಾಧೀನ ಕಾಯ್ದೆಯಡಿ ಪರಿಹಾರ ಬೇಡ, 2013ರ ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆಯಡಿ ನಮಗೆ ಪರಿಹಾರ ಬೇಕು ಅನ್ನೋ ಒಂದು ಪಟ್ಟನ ರೈತರು ಹಿಡಿದಿದ್ರು. ಸಭೆ ಮಾಡಿದಾಗಲೆಲ್ಲೂ ಕೂಡ ಪದೇ ಪದೇ ಸಭೆಗಳು ವಿಫಲ ಆಗ್ತಾ ಇದೆ. ಕಾರಣ ಇಷ್ಟೇ, ರೈತರ ಬೇಡಿಕೆಗಳಿಗೆ ಸರ್ಕಾರ ಒಪ್ಪದೇ ಇರೋ ಕಾರಣಕ್ಕೋಸ್ಕರವಾಗಿ ಇವತ್ತು BDNಲ್ಲೂ ಕೂಡ ಒಂದು ಮಹತ್ವದ ಸಭೆಯನ್ನು ನಡೆಸಲಾಯಿತು. ರೈತರ ಜೊತೆ ಈ 74 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಏನು ರೈತರ ಜಮೀನು 2557 ಎಕರೆಯನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಯಾವ ರೀತಿ ಕೊಡಬೇಕಾಗುತ್ತೆ ಅನ್ನೋ ಬಗ್ಗೆ ಒಂದು ಸಂಧಾನ ಸೂತ್ರ ಸಭೆ ನಡೆಸಲಾಯಿತು. ಇದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಆ ಭಾಗದ ರೈತರೆಲ್ಲರೂ ಕೂಡ BDA ಆವರಣದಲ್ಲಿದ್ದಾರೆ. ಏನಾಯ್ತು ಸಭೆಯಲ್ಲಿ? ಇವರ ಪರಿಹಾರಕ್ಕೆ ಅಧಿಕಾರಿಗಳು ಒಪ್ತಿದಾರಾ? ಸರ್ಕಾರ ಒಪ್ತಾ ಇದೆಯಾ? ರೈತರು ಏನ್ ಹೇಳ್ತಾರೆ? ಸರ್ಕಾರಕ್ಕೆ ಇವರ ಮನವಿ ಏನು? ಇದೆಲ್ಲದರ ಬಗ್ಗೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು BDA ಅಧ್ಯಕ್ಷರಾಗಿರುವಂತಹ NARS ಜೊತೆಗೆ BBC ಅಧ್ಯಕ್ಷರಾಗಿರುವಂತಹ ಅತೀಕ್ ಸರ್ ಜೊತೆಗೆ ಅಧಿಕಾರಿಗಳ ಜೊತೆ ಒಂದು ಮಹತ್ವದ ಸಭೆ ನಡೆಸಿದ್ರಿ. ಸಂಧಾನ ಸೂತ್ರ ಮಾಡ್ತೀವಿ ಅಂತೇಳಿ ಇವತ್ತು ಕರೆಸ್ಕೊಂಡಿದ್ರು. ಏನಾಯ್ತು ಸರ್ ಸಭೆನಲ್ಲಿ? ಈಗ ಸಂಧಾನ ಸೂತ್ರ ಅಂತಲ್ಲ, ಏನು PRR 20 ವರ್ಷ ಆಯಿತು. ನೆನ್ನೆಗೆ ನಾವು ಅಂದ್ಕೊಂಡಿದ್ವಿ 20 ವರ್ಷದ ಕೂಸು ಇವತ್ತು ಸತ್ತೋಗಿದೆ. ಏನೀಗ BDA ಕಾನೂನಿನಲ್ಲಿ ಏನಿದೆ, 5 ವರ್ಷ ಯೋಜನೆ ಆಗಲಿಲ್ಲ ಅಂತಂದರೆ ತಾನಾಗಿ ರದ್ದಾಗಬೇಕಂತಕ್ಕಂಥದ್ದು. ಆದರೆ 20 ವರ್ಷ ಆಗಿ ಯಾವುದೇ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ರೈತರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಆಗಿರ್ಬೋದು, ಸಂವಿಧಾನದ ಮೂಲಕ ಹಾಗೂ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಗಳ ಮೂಲಕ ಪರಿಹಾರನ ನಿಗದಿಪಡಿಸೋದಕ್ಕೆ ಇವರಿಗೆ ಸಾಧ್ಯವಾಗಲಿಲ್ಲ. ಹಂಗಾಗಿ ಮೊನ್ನೆ ನಮ್ಮ PRR ರೈತ ಸಂಘದ ಸಮಿತಿಯವರು ಮಾನ್ಯ ಇವರಿಗೆ ಅಧ್ಯಕ್ಷರಿಗೂ ಕೂಡ ಮನವಿಯನ್ನು ಕೊಟ್ಟು, ಈಗಾಗಲೇ ನೀವೆಲ್ಲ ಏನು ತೀರ್ಮಾನ ಮಾಡ್ಕೊಂಡಿದ್ದೀರಿ PRR ವೆಚ್ಚದ ಅಂತಂತೇಳಿ ಅವ್ರನ್ನ ಸಭೆ ಕರಿಬೇಕಂತೇಳಿ ಮನವಿ ಕೊಟ್ಟಿದ್ವಿ. ಹಂಗಾಗಿ ಇವತ್ತು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಒಂದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಏನೀಗ 100 ಮೀಟ್ರ್ ಏನಿದೆ, 100 ಮೀಟ್ರಲ್ಲಿ 65 ಮೀಟ್ರ್ ರಸ್ತೆ ಮಾಡ್ತೀವಿ, 35 ಮೀಟ್ರು ಇನ್ನು ಉಳಿಕೆ ಏನೋ ಜಾಗ ಇದೆ ಅದನ್ನು ಕಮರ್ಷಿಯಲ್ ಮಾಡಿ ರೈತರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಆಪ್ಷನ್ ಹೇಳಿದ್ದಾರೆ. ಎರಡನೇದಾಗಿ 2013 ಕಾಯ್ದೆಗೆ ಅನ್ವಯ ಆಗೋ ಥರ ಗೈಡ್ಲೈನ್ಸ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಷನ್ ಮಾಡಿ ಗ್ರಾಮಾಂತರ ಪ್ರದೇಶ ಬಂದು 3 ಪಟ್ಟು, ನಗರ ಜಿಲ್ಲೆ ಬಂದು 2 ಪಟ್ಟು ಅಂತಂತೇಳಿ ಕೊಡ್ತೀವಿ ಅಂತೇಳಿ ಅದು ತೀರ್ಮಾನ ಮಾಡಿದ್ದಾರೆ. ಮತ್ತು ಮೂರನೇದಾಗಿ FIR ಮತ್ತು TDR ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಇನ್ನೊಂದು ಮತ್ತು ಏನು BDA ಲೇಔಟ್ಗಳೇನಿದ್ದಾವೆ ಅದರಲ್ಲಿ 40% ರೇಷಿಯೋ ಆಗಿ ರೆಸಿಡೆನ್ಷಿಯಲ್ ಜಾಗ ಕೊಡ್ತೀವಿ ಅಂತ ಕೂಡ ಒಂದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದರೆ ನಮಗೆ ಇವರ ಮೇಲೆ ನಂಬಿಕೆ ಇಲ್ಲ. ಯಾಕಂತಂದ್ರೆ 20 ವರ್ಷದಲ್ಲಿ ಇವೆಲ್ಲ ಸಾಕಷ್ಟು ಹೊರಟೋಗಿದೆ. ಅವ್ರಿಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಭೂಸ್ವಾಧೀನ ಕಾಯ್ದೆ ಏನಿದೆ 2013ರ ಕಾಯ್ದೆ, ಇವತ್ತು ದೇಶದಲ್ಲಿ ಎಲ್ಲ ರಾಜ್ಯದ ಎಲ್ಲ ಪ್ರಾಧಿಕಾರಗಳು ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ. ನೀವು ಅದನ್ನು ಅಡಾಪ್ಟ್ ಮಾಡಿಕೊಂಡು ನೀವು ಯೋಜನೆಯನ್ನು ರೂಪಿಸಿ. ಯಾಕಂತಂದರೆ ನಾವು ರಸ್ತೆಗೆ ವಿರೋಧ ಮಾಡ್ತಕ್ಕಂಥವ್ರಲ್ಲ. ಯಾಕಂತಂದರೆ ನಾವು ಕೂಡ ಬೆಂಗಳೂರು ಭಾಗದವರಾಗಿ ನಾವು ಒಂದು ಹೋರಾಟದ ಹಿನ್ನೆಲೆ ಇರ್ತಕ್ಕಂಥಾಗಿ ನಮಗೂ ಸಾಮಾಜಿಕ ಕಳಕಳಿ ಇದೆ. ಆದರೆ ನಿಮಗಿಲ್ಲ. ನಿಜವಾಗ್ಲೂ ನೀವು ಇವತ್ತು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ BBC ಅಂತ ಹೆಸರಿಟ್ಕೊಂಡ್ರಿ. BBC ಅಂತ ಹೆಸರಿಟ್ಕೊಂಡು PRR ರಸ್ತೆ ಹೋಗ್ತಕ್ಕಂಥ ಅಕ್ಕಪಕ್ಕದಲ್ಲಿ ಜಾಗಗಳನ್ನು ಮತ್ತೆ ಬಡಾವಣೆಗಳನ್ನ ಮಾಡಿ ಮತ್ತೆ ಇನ್ನೂ ಒಂದಷ್ಟು ರೈತರನ್ನ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ನೇರವಾಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತೇನು ಆ ಸಭೆಯಲ್ಲಿ 4-5 ಆಪ್ಷನ್ಸ್ಗಳು ಏನು ಕೊಟ್ಟರು, ಇದು ನಮಗೆ ಸಹಮತ ಇಲ್ಲ. ಈಗಾಗಲೇ ನಮಗೆ ಅವರ ಮೇಲೆ ಈ ಸರ್ಕಾರಗಳು ಮತ್ತು ಈ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲದ ಕಾರಣಕ್ಕೆ ನಾವು ಒಂದೇ ಪ್ರಶ್ನೆ ಹೇಳಿದ್ದೀವಿ. ನೀವು ಈಗಾಗಲೇ ಹಿಂದೆ ಮಾಡಿರ್ತಕ್ಕಂಥ ಅಧಿಸೂಚನೆ ಏನಾಗಿದೆ ಕಾನೂನು ಅಡಿಯಲ್ಲೇ ಸತ್ತೋಗಿದೆ. ಹಂಗಾಗಿ ಆ ಯೋಜನೆನ ಆಕ್ಟ್ 27 ಅಡಿಯಲ್ಲಿ ಅದನ್ನು ಲ್ಯಾಪ್ಸ್ ಮಾಡಿ ಹೊಸದಾಗಿ ನೀವು ರಿನೋಟಿಫಿಕೇಷನ್ ಮಾಡಿ, ಏನೀಗ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂಗೆ ನೀವು ಕನ್ಸಿಡರೇಷನ್ ಮಾಡಿ ರಿಅಪ್ಟೇಷನ್ ರೀಸೆಟ್ಲ್ಮೆಂಟ್ ಆಕ್ಟನ್ನು ಕೊಟ್ಟರೆ ನಾವೆಲ್ಲರೂ ಕೂಡ ರೈತರು ಜಾಗ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತಂತೇಳಿ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಮಾನ್ಯ ಅಧ್ಯಕ್ಷರಿಗೆ ಮತ್ತು GB ಅಧ್ಯಕ್ಷರಿಗೆ ಮತ್ತು ನಮ್ಮ BDA ಕಮಿಷನರ್ಗೂ ಕೂಡ ನಾವು ಹೇಳಿದ್ದೀವಿ. ಇದೇನಾದರೂ ಅವರು ಹೇಳಿದ್ದಾರೆ, ಈಗ ಸರ್ಕಾರ ಜೊತೆ ನಾವು ಸಭೆ ಮಾಡಿ ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತಂತೇಳಿ. ಹಾಗಾಗಿ ಇವತ್ತು ನಮಗೆ ಅವ್ರ ತೀರ್ಮಾನ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಲ್ಲ. ಮತ್ತೆ ನಾವು ರೈತರ ಒಂದು ಸಭೆ ಸೇರಿ ಮತ್ತೆ ತೀರ್ಮಾನ ಮಾಡಿ ಮತ್ತೆ ನಾವು ಸರ್ಕಾರಕ್ಕೆ ಹೇಳ್ತೀವಿ. ಈಗ ಸರ್ಕಾರ ನಿಗದಿಪಡಿಸಿರುವಂತಹ ಪರಿಹಾರ ಎಷ್ಟಿದೆ, ಅದಕ್ಕೆ ಬಹುತೇಕ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಮತ್ತೆ ಸರ್ಕಾರ ನೀಡುತ್ತಿರುವಂತದ್ದು. ನೋಡಿ, ಈಗ BDA ಅಧಿಕಾರಿಗಳು ಕೆಲವೊಂದು ಸ್ಥಳೀಯ ಶಾಸಕರು, ಕೆಲವು ರಾಜಕಾರಣಿಗಳು ಬ್ರೋಕರ್ಗಳನ್ನ ಇಟ್ಕೊಂಡು ಕನ್ಸಲ್ಟ್ ಮಾಡ್ತೀವಿ ಅಂತಂತೇಳಿ ಎಲ್ಲ ಹಳ್ಳಿಗಳಿಗೂ ಹೋದರು. 6-7 ಜನ SLVಗಳು ಕೂಡ ಎಲ್ಲ ಹಳ್ಳಿಗಳಿಗೂ ಹೋದರು. ಹಳ್ಳಿಯ ರೈತರು ಎಲ್ಲರಿಗೂ ಅವ್ರಿಗೆ ಚೀಮಾರಿ ಹಾಕಿ ಸಭೆಗಳನ್ನು ಬಾಯ್ಕಟ್ ಮಾಡಿ ಅವ್ರನ್ನ ಆಚೆ ಹೊಡಿಸಿದ್ದೀವಿ. ಇವತ್ತು ಅಲ್ಲಿ ಗೈಡ್ಲೈನ್ಸ್ ವ್ಯಾಲ್ಯೂಗೆ 2 ಕೋಟಿ 3 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು 8 ಕೋಟಿಯಿಂದ ಪ್ರಾರಂಭ ಆಗುತ್ತೆ PRR ರಸ್ತೆ 64 ಹಳ್ಳಿಗಳಲ್ಲಿ. ಇವತ್ತು ಎಕ್ಸಾಂಪಲ್ ಮಾವಳಿಪುರ 8 ಕೋಟಿ ಇದೆ ಮಾರ್ಕೆಟ್ ವ್ಯಾಲ್ಯೂ.
3,30,00,000 ಕೊಡ್ತೀನಿ ಅಂತ ಹೇಳ್ತಾರಲ್ಲ ಇವರು, ನಾಚಿಕೆ ಆಗಲ್ಲ ಇವರಿಗೆ? ಈ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಆ ಪ್ರಯತ್ನ ಕೂಡ ಬಿ ಡಿ ಎ ಮಾಡಿರ್ತಕ್ಕಂಥ ಪ್ರಯತ್ನ ವಿಫಲವಾಗಿದೆ. ಯಾಕಂದರೆ ನಾವೆಲ್ಲರೂ ಕೂಡ ರೈತರು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಆ ಒಗ್ಗಟ್ಟು ಇವತ್ತು ಸರ್ಕಾರಕ್ಕೆ ಗೊತ್ತಾಗಿದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಬ್ರಿಟಿಷರ ಕಾಲದ 1894 ಕಾಯ್ದೆ ಪ್ರಕಾರ ಪರಿಹಾರ ಆಗಿರಲಿ, ಟಿ ಡಿ ಆರ್ ಆಗಿರಲಿ, FIR ಆಗಿರಲಿ, ಯಾವುದೇ ಕಾರಣಕ್ಕೂ ನಾವು ತಗೊಳೋದಕ್ಕೆ ನಾವು ಒಪ್ಪೋದು ಇಲ್ಲ. ನಾವು ಒಂದು ವೇಳೆ ನೀವೇನಾದ್ರೂ ಹೊಸ ಕಾಯ್ದೆ ಪ್ರಕಾರ ಕೊಟ್ಟಿಲ್ಲ ಅಂತಂತಂದರೆ ನಮ್ಗೆ NOC ಕೊಡಿ ಅಂತಂತೇಳಿ ಖಂಡಿತವಾಗಿ ಇವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟು ಮನವಿ ಕೂಡ ಕೊಟ್ಟಿದ್ದೀವಿ ಇವತ್ತು. ಸರ್, ಈಗ ಸರ್ಕಾರ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ. ಈಗ ಪರಿಹಾರ ಜೊತೆನಲ್ಲಿ ನಿಮಗೆ ಬೇಕಂದ್ರೆ FIR ಕೊಡ್ತೀವಿ, TDR ಕೊಡ್ತೀವಿ, ಅದನ್ನು ಕೂಡ ರೈತರು ಪಡ್ಕೊಳ್ಬಹುದು ಅಂತ ಹೇಳಿ. ಇದರಿಂದ ಅನುಕೂಲ ಆಗುತ್ತೆ ರೈತರಿಗೆ? ಈಗ ನಮಗೆ ಹೊಸ ಕಾಯ್ದೆ ಏನು ಕೇಂದ್ರ ಸರ್ಕಾರದ ಹೊಸ ಭೂ ಸ್ವಾಧೀನ ಕಾಯ್ದೆ ಏನಿದೆ ಅದನ್ನು ಅಮೆಂಡ್ಮೆಂಟ್ ಮಾಡಿಕೊಂಡ್ರೆ ಎಲ್ಲ ರೈತರಿಗೂ ಸಾಮಾಜಿಕ ನ್ಯಾಯ, ಒಳ್ಳೆ ಪರಿಹಾರ ಸಿಗುತ್ತೆ. ಅದು ಬಿಟ್ಟು ಇವರು ಸಂಧಾನ ಸೂತ್ರದ ಮೂಲಕ ಅಂತ ಏನಾದರೂ ಬೇರೆ ದಾರಿಯಲ್ಲಿ ಹೋಗಿ 1894 ಕಾಯ್ದೆ ಪ್ರಕಾರ ಏನಾದ್ರೂ ಹೋಯಿತು ಅಂತಂತಂದರೆ ರೈತರನ್ನ ಮತ್ತಷ್ಟು ಹಾಳು ಮಾಡ್ತಕ್ಕಂಥ ಕೆಲಸ ಈ ಬಿಡಿಯೋದು. ಸರ್, ರಘು ಸರ್ ಹೇಳಿ, ಈಗ ಸರ್ಕಾರನೇ ಈಗ PRRಗೆ BBC ಅಂತೇಳಿ ಹೊಸದಾಗಿ ನಾಮಕರಣ ಮಾಡಿದೆ. 20 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂಥ ಯೋಜನೆ. ಯಾಕೆ ಹೊಸದಾಗಿ ನೋಟಿಫಿಕೇಶನ್ ಮಾಡಿ ಯೋಜನೆ ಆರಂಭ ಮಾಡಬಾರ್ದು? ಇದು ಕಾನೂನಿನ ವಿಚಾರ ಆಗ್ತದೆ. ಇದನ್ನೇ ನಾವು ಹೇಳಿದ್ದೀವಿ, ನಿಮಗೆ ಏನು ಯೋಜನೆ ವೆಚ್ಚ ಜಾಸ್ತಿ ಆಗಿದೆ, ಆ ಕಾರಣವಾಗಿ ನೀವು ರಸ್ತೆ ಅಗಲನ ನೀವು ಏನು 100 ಮೀಟ್ರನ್ನ ಇದು ಸೆಂಟ್ರ್ನಲ್ಲಿ ಬೇರೆ ಬೇರೆ ಏನು ಸಾಲ ತಗೊಳ್ಳೋ ವಿಚಾರ ಬಂದಾಗ ರಸ್ತೆ ಅಗಲ ಕಮ್ಮಿ ಮಾಡೋ ವಿಚಾರ ಸರ್ಕಾರನೇ ಮಾತಾಡಿತ್ತು. ಅದಕ್ಕೋಸ್ಕರ ನಾವು ಒಂದು ಸೊಲ್ಯೂಷನ್ ಕೊಟ್ಟಿದ್ದೀವಿ ಅವ್ರಿಗೆ. ನಿಮಗೆ ರಸ್ತೆಗೆ ಎಷ್ಟು ಬೇಕೋ ಅಷ್ಟು ಜಾಗ ನೀವು ತೊಗೊಂಡು ನಿಮಗೆ ಬರ್ಡನ್ ಕಮ್ಮಿ ಆಗುತ್ತೆ. ಮಿಕ್ಕಿದ್ದೇನು ನೈಸ್ ಇಂಟಿಗ್ರೇಷನ್ಗೆ ನಿಮಗೆ ಬರ್ಡನ್ ಜಾಸ್ತಿ ಆಗ್ತಾಯಿದೆ. ನೈಸ್ ಇಂಟಿಗ್ರೇಷನ್ ಮಾಡೋದು ಬೇಡ, ನೀವು ಪಾರ್ಟ್ 2 ಮಾಡ್ತಾಯಿದ್ದೀರ. PRR ಪಾರ್ಟ್ 2 ಮಾಡೋ ಕಾರಣಕ್ಕೆ ಅದು ಕೂಡ ನೈಸ್ ಇಂಟಿಗ್ರೇಷನ್ ಆಟೋಮೆಟಿಕ್ ಸ್ಟಾಪ್ ಮಾಡಬೇಕಾಗುತ್ತೆ ನೀವು. ಅದು ನಾವು ಸೊಲ್ಯೂಷನ್ ಕೊಟ್ಟಿದ್ವಿ. ಆ ವಿಚಾರ ತೆಗೆದುಕೊಂಡು ಅವರು ಏನು ಸರ್ಕಾರದ ತೀರ್ಮಾನನ ಈ ಸಭೆಯಲ್ಲಿ ಏನು ಹೇಳಲಿಲ್ಲ. ಮುಂದಿನ ದಿನದಲ್ಲಿ ಏನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆ ಸಭೆ ನಿಗದಿ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಕಾರಣ ಏನು 100 ಮೀಟರ್ ರಸ್ತೆ ಮಾಡಲಿಕ್ಕೆ ಇವರಿಗೆ ಬರ್ಡನ್ ಆದರೆ ಅವ್ರಿಗೆ ಎಷ್ಟು ರಸ್ತೆ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಮಾತ್ರ ರಸ್ತೆಗೆ ಜಮೀನು ಕೊಟ್ಬಿಟ್ಟು ಬೇಗ 20 ವರ್ಷ ಆಗಿದೆ. 20 ವರ್ಷ ಇನ್ನು ಮುಂದೆ ನಾವು ಒದ್ದಾಡೋದು ಬೇಡ ಅಂತ ನಾವು ಒಂದು ತೀರ್ಮಾನ ತೊಗೊಳ್ಬೇಕಾಗಿದೆ. ತುಂಬ 20 ವರ್ಷ ನಿರಂತರ ಹೋರಾಟ ಮಾಡಿ ನಮಗೆ ಸುಸ್ತಾಗಿದೆ. ರೈತರಿಗೂ ತುಂಬ ಅನ್ಯಾಯ ಆಗ್ತಾಯಿದೆ. ಆ ಕಾರಣವಾಗಿ ಸರ್ಕಾರ ಇದಕ್ಕೊಂದು ತೀರ್ಮಾನ ತೊಗೊಳ್ಬೇಕು. ಸರ್, ಈಗ ನೋಟಿಫಿಕೇಶನ್ ಆಗಿರುವಂತಹ ರೈತರ ಪರಿಸ್ಥಿತಿ ಇವತ್ತು ಯಾವ ರೀತಿಯಾಗಿದೆ ಆ ಭಾಗದಲ್ಲಿ? ತುಂಬ ಹೀನಾಯವಾಗಿದೆ. ಅದಕ್ಕೆ ನಮ್ಮ ಮಾತು ತುಂಬ ಕಮ್ಮಿ ಆಗಿದೆ. ಯಾಕೆಂದರೆ ಇದಕ್ಕೆ ಮುಂದೆ ಆಕ್ರೋಶವಾಗಿ ಮಾತಾಡಿದ್ವು. ಆಕ್ರೋಶ ರೀತಿ ಎಲ್ಲ ನಾವು ಪ್ರತಿಭಟನೆ ಮೂಲಕ ನಮ್ಮ ಒಂದು ವಿರೋಧನ ವ್ಯಕ್ತಪಡಿಸಿದ್ವಿ. ಆದರೆ ಸರ್ಕಾರಗಳಿಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋದು ನಮಗೆ ಮನದಟ್ಟಾಗಿದೆ. ಅದಕ್ಕೆ ನಾವೇ ಹೇಳ್ತಾ ಇದ್ದೀವಿ, ನಿಮಗೆ ಎಷ್ಟು ರಸ್ತೆ ಮಾಡೋಕ್ಕಾಗುತ್ತೆ ರಸ್ತೆ ಮಾಡಿ, ಅಥವಾ ಬಿಟ್ಬಿಡಿ. ಒಂದು ಟೈಮ್ ಲೈನ್ ಮಾಡಿ, ಇಂಪಾರ್ಟೆಂಟ್ ಟೈಮ್ ಲೈನಲ್ಲಿ ನೀವು ರಸ್ತೆ ಯೋಜನೆನ ಕೈಬಿಡಿ. ಅಥವಾ ನಿಮಗೆ ಎಷ್ಟು ರಸ್ತೆ ಮಾಡಲಿಕ್ಕೆ ಅವಕಾಶ ಇದೆ ಅಷ್ಟು ಮಾತ್ರ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ಇವತ್ತು BD ಅಧ್ಯಕ್ಷರ ನೇತೃತ್ವದಲ್ಲಿ ಸಂಧಾನ ಸೂತ್ರ ಸಭೆಗೆ ರೈತರು ಒಪ್ಪಿಗೆ ಸೂಚಿಸಿದ್ರ ಹೇಗೆ ಸರ್ ಇವತ್ತು ನೀವು? ಇಲ್ಲ, ರೈತರು ಯಾವುದೇ ಕಾರಣಕ್ಕೂ ಸಂಧಾನ ಸೂತ್ರಕ್ಕೆ ಯಾವತ್ತೂ ಒಪ್ಪಿಗೆ ಇಲ್ಲ. ಅವರಿಗೆ ನಮಗೆ ಒಪ್ಪಿಗೆ ಏನಂದರೆ 2013ರ ಕೇಂದ್ರ ಸರ್ಕಾರದ ಕಾನೂನಿನ ನಡುವೆ ಇರಲಿ ಏನು ಬರುತ್ತೋ ಅದನ್ನು ಕೊಟ್ಟರೆ ನಾವು ಬಿಟ್ಕೊಡ್ತೀವಿ. ಇಲ್ಲಾಂದರೆ ಫಸ್ಟ್ ಆಫ್ ಆಲ್ ಇವರು ಏನು ನೋಟಿಫಿಕೇಷನ್ ಮಾಡಿ ಇವತ್ತು 20 ವರ್ಷ ಆಗಿದೆಯೋ ಇವರ ಕಾನೂನಿನ ಪ್ರಕಾರನೇ ಸೆಕ್ಷನ್ 27A BD ಆ್ಯಕ್ಟ್ ಪ್ರಕಾರ ಈ ಪ್ರಾಜೆಕ್ಟೇ ಲ್ಯಾಪ್ಸ್ ಆಗಿದೆ. ಇವತ್ತು ಏನಾದರೂ ಇವರು ಈ ಸಬ್ಜೆಕ್ಟ್ನ ಏನಾದರೂ ತೊಗೊಂಡು ರೋಡ್ ಮಾಡಬೇಕಂದ್ರೆ ಇವರು ಹಳೇದನ್ನು ನೋಟಿಫಿಕೇಷನ್ನ ಡಿನೋಟಿಫೈ ಮಾಡಬೇಕು ಮತ್ತು ಹೊಸ ನೋಟಿಫಿಕೇಷನ್ ಮಾಡಿ ಹೊಸ ನೋಟಿಫಿಕೇಷನ್ ಪ್ರಕಾರ ಹೋದರೆ ಕೆಲಸ ಆಗುತ್ತೆ. ಇಲ್ಲಾಂದರೆ ನಮ್ಮ ಯಾವ ರೈತರಿಗೂ ನಮ್ಮ 95% ಆಫ್ ದ ನಾವೇನಿದ್ವಿ ಎಲ್ಲ ರೈತರುಗಳು ನಾವು ಎಲ್ಲ ಒಪ್ಪಿಗೆ ಇಲ್ಲ ಇದಕ್ಕೆ. ಅದನ್ನು ನಾವು ಆಲ್ರೆಡಿ ಅಧ್ಯಕ್ಷರಿಗೆ, ಅತೀಕ್ ಸಾಹೇಬರಿಗೆ ಮತ್ತು ಕಮಿಷನರ್ ಸಾಹೇಬ್ರಿಗೆ ಎಲ್ಲರೂ ಒಂದೇ ವಾಯ್ಸಿಂದ ಹೇಳಿದ್ದೀವಿ. ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಒಪ್ಪಿಗೆ ಇಲ್ಲವೇ ಇಲ್ಲ. ಸರ್, ಈಗ ರೈತರು ನೋಡಿದ್ರೆ 2013 ಭೂ ಸ್ವಾಧೀನ ಕಾಯ್ದೆಗೆ ಪಟ್ಟು ಹಿಡಿದಿದ್ದೀರಿ. ಸರ್ಕಾರ ಆಗಲಿ, BD ಅಧ್ಯಕ್ಷರಾಗಲಿ, ಅಧಿಕಾರಿಗಳಾಗಲಿ ಆ ವಿಚಾರದ ಬಗ್ಗೆ ಮಾತೇ ಬರ್ತಿಲ್ಲ. 2013 ಕಾಯ್ದೆನೇ ಮೆನ್ಷನ್ ಮಾಡ್ತಿಲ್ಲ ಎಲ್ಲೂ. ಇವಾಗ ಅತೀಕ್ ಸಾಹೇಬರು ಮತ್ತು ನಮ್ಮ ಕಮಿಷನರ್ ಸಾಹೇಬರು ಹೇಳಿದ್ದಾರೆ 2013ರ ಪ್ರಕಾರ ಕೊಡ್ತೀವಿ ಅಂತ. ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ಈ ಪ್ರಾಜೆಕ್ಟ್ ಆಗೋದಿಲ್ಲ. ಸರ್ಕಾರದ ಅಧಿಕಾರದಲ್ಲಿ ನಾವು ಈಗ ಆಲ್ರೆಡಿ 20 ವರ್ಷದಲ್ಲಿ ನಾವು 5 ಮುಖ್ಯಮಂತ್ರಿಗಳು ನೋಡಿದ್ದೀವಿ, 10ರಿಂದ 12 ಜನ ಕಮಿಷನರ್ ಸಾಹೇಬ್ರುಗಳು ನೋಡಿದ್ದೀವಿ. ಯಾರಿಗೂ ಈ ರೋಡ್ ಮಾಡೋ ಬಗ್ಗೆ ಇಚ್ಛೆನೇ ಇಲ್ಲ. ಅವರು ಏನು ಸುಮ್ಮನೆ ನಮ್ಗೆ ಏನು ಒಂದು ನೋಟಿಫಿಕೇಷನ್ ಮಾಡಿ ನಮ್ಮ 12ರಿಂದ 14 ಸಾವಿರ ಕುಟುಂಬಗಳನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ಇದು ಪ್ರಜಾಪ್ರಭುತ್ವದ ಸರ್ಕಾರ ಇದ್ದು ಈ ಸರ್ಕಾರಕ್ಕೆ ಏನಾದರೂ ನಾಚಿಕೆ ಅನ್ನೋದು ಇದ್ದರೆ, ಮಾನ ಮರ್ಯಾದೆ ಅನ್ನೋದೊಂದು ಇದ್ದರೆ ಈ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಬೇಕು. ಇವರು ಅದೇ ಒಂದೇನಾದರೂ ಇವ್ರು ಜನಗಳ್ಗೆ ಒಳ್ಳೇದೇ ಮಾಡಬೇಕಂದ್ರೆ
20 ವರ್ಷದ ಇವಾಗ ಸರ್ ನೀವೇ ಒಂದು ಥಿಂಕ್ ಮಾಡಿ, 20 ವರ್ಷದ ಮುಂಚೆ ಬೆಂಗಳೂರಲ್ಲಿ ಏನು ಟ್ರಾಫಿಕ್ ಇತ್ತು, 20 ವರ್ಷದ ಮುಂಚೆ ಏನು ಟ್ರಾಫಿಕ್ ಇತ್ತು, ಇವತ್ತೇನು ಟ್ರಾಫಿಕ್ ಇದೆ, ಅವತ್ತಿನ ಜನಸಂಖ್ಯೆ ಏನಿದೆ, ಇವತ್ತಿನ ಜನಸಂಖ್ಯೆ ಏನಿದೆ, ಇವ್ರು ಮಾಡಿರೋ ರೋಡು ಇಂದ 20 ಕಿಲೋಮೀಟ್ರ್ ಆಚೆ ಬೆಂಗಳೂರು ಬೆಳ್ಕೊಂಡು ಹೋಗಿದೆ. ಆ ನಿಟ್ಟಿನಲ್ಲಿ ನೋಡಿದಾಗ ನೀವು ಈ ರೋಡ್ ಮಾಡಿದ್ರೆ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಈ ರೋಡಿಂದ ಆಲ್ರೆಡಿ ಇಲ್ಲಿರೋ ಅಕ್ಕಪಕ್ಕದ ರಾಜಕಾರಣಿಗಳಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಒಳ್ಳೇದಾಗುತ್ತೆ ಹೊರತು ಸಾರ್ವಜನಿಕರಿಗೆ ಯಾವುದೇ ಥರವಾಗಿ ಒಳ್ಳೇದಾಗಲ್ಲ. ಇವ್ರೇನಾದರೂ ಮಾಡಬೇಕಂದ್ರೆ ಇನ್ನೊಂದು 20 ಕಿಲೋಮೀಟ್ರ್ ಆಚೆ ಹೋಗಿ ಮಾಡಿದಾಗ ಏನಾಗುತ್ತೆ, ಕಾಸ್ಟ್ ಆಫ್ ದಿ ಪ್ರಾಜೆಕ್ಟು ಕಮ್ಮಿ ಆಗುತ್ತೆ. ಮತ್ತಷ್ಟು ಇವತ್ತು 1,20,00,000 ಜನಸಂಖ್ಯೆ ಇದೆ. ನೀವು ಮತ್ತೆ ಅದನ್ನು ಸಿಟಿನಲ್ಲೇ ಸೇಮ್ ರೋಡ್ ಮಾಡಿದ್ರೆ ಇದೇ ಥರ ಇವಾಗೇನು ORR ಆಗ್ತಾ ಇದೆಯೋ, ಟ್ರಾಫಿಕ್ ಜಾಮ್ ಆಗ್ತಾ ಇದೆಯೋ, ಇವತ್ತು ನೈಸ್ ರೋಡ್ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿ. ನಾನು ಹೊಸೂರಿಂದ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕಂದ್ರೆ ನನಗೆ 2 ಅವರ್ ಬೇಕು. ಇವತ್ತು ಆ ನೈಸ್ ರೋಡೂ ಕೆಲಸಕ್ಕೆ ಬರ್ತಾ ಇಲ್ಲ. ಆ ಕೆಲಸದ ಆ ನಿಟ್ಟಿನಲ್ಲಿ ನೀವು ಈಗ PRR ಮಾಡಿದ್ರೆ ಮತ್ತೆ ಅದೇ ಆಗುತ್ತೆ. ಮತ್ತೆ ನಾನು ಹೊಸೂರಿಂದ ಬರಬೇಕಂದ್ರೆ ಮತ್ತೆ 2 ಗಂಟೆ ರೋಡಲ್ಲಿ ನಿಂತ್ಕೊಂಡೇ ಬರಬೇಕು. ಮತ್ತು ಏನು ಯೂಸ್ ರೋಡ್ ಮಾಡಿ 27,000 ಕೋಟಿ ನಮ್ಮ 14,000 ಕುಟುಂಬಗಳು, ಅದಕ್ಕೆ ನಮಗೆ ಬೆಲೆ ಇಲ್ವಾ? ನೀವು ದುಡ್ಡು ಸೆಕೆಂಡ್ರಿ, ನಮ್ಮ 20 ವರ್ಷ ನೀವು ತೊಗೊಂಡಿದ್ದೀರಲ್ಲ, ನಮ್ಮ ಜೀವನಕ್ಕೆ ಬೆಲೆ ಇಲ್ವಾ? ನಮ್ಮ ಜೀವನಕ್ಕೆ ಬೆಲೆ ಇಲ್ವಾ? ಅದನ್ನು ಯಾರು ಕಟ್ಕೊಡ್ತಾರೆ? ಯಾವ ಸರ್ಕಾರ ಕಟ್ಕೊಡುತ್ತೆ ನಮ್ಮ ಜೀವನಕ್ಕೆ ಬೆಲೆ? ದಯವಿಟ್ಟು ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ. ಅವರು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಿ. ನಮ್ಮ ರೈತರಿಗೆ NOC ಕೊಟ್ಟು ನಮ್ಮ ಪಾಡಿಗೆ ಬಿಟ್ಬಿಡ್ವಿ ಅಂತ ನಾನು ಕೇಳ್ಕೊಳ್ತೀನಿ ತಮ್ಮಲ್ಲಿ. ಇದಿಷ್ಟು ಸಭೆಯ ನಂತರ ರೈತರ ಆಕ್ರೋಶದ ಮಾತುಗಳು. ಸರ್ಕಾರಕ್ಕೆ ಹೇಳ್ತಿರುವಂಥದ್ದು 2013ರ ಭೂಸ್ವಾಧೀನ ಕಾಯ್ದೆ ಪ್ರಕಾರನೇ ಪರಿಹಾರ ಕೊಡಬೇಕು ಅನ್ನೋ ಒಂದು ಪಟ್ಟು ರೈತರದ್ದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು.